ಅಮ್ಮ ಮಿತ್ರವ್ರೆ ಇನ್ ನನ್ಗಾಗಲ್ಲಪ್ಪ. ಆಗ್ಲೇ ಹೇಳಿದ್ನಲ್ಲ ಭಾಗ್ಯ, ಬೇಡ ಆಗಲ್ಲ ಅಂತ ಹೇಳಿದ್ರೆ ಕಡಿಮೆ ಆಗುತ್ತಾ? ತಗೋ ತಗೋ. ಏನಾಯ್ತು ಮನೀಷಾ? ವಾಟ್ ಇಸ್ ದಿಸ್ ಅಂದ್ರೆ ಏನಾಗ್ತಿದೆ ಅಂತ ಕಾಣಿಸ್ತಿಲ್ವಾ? ಕಾಣ್ತಿದೆ, ಅದಕ್ಕೆ ಕೇಳ್ತಿರೋದು. ನೀನ್ ಭಾಗ್ಯಂಗ್ ಸ್ಟೀಮ್ ಕೊಡೋದ್ ಯಾಕೆ? ಇದ್ರಲ್ಲಿ ತಪ್ಪೇನಿದೆ? ನಿನಗ ಅಗತ್ಯ ಏನಿದೆ ಅಂತ ಕೇಳ್ತಿರೋದು. ಒಬ್ರಿಗೊಬ್ರು ಸಹಾಯ ಮಾಡೋದಕ್ಕೆ ಅಗತ್ಯ ನೋಡೋ ಅಗತ್ಯ ಇಲ್ಲ ಮನೀಷಾ. ಭಾಗ್ಯ ಏನ್ ಚಿಕ್ಕ ಮಗು ಅಲ್ಲ, ಅವಳ ಕೆಲ್ಸ ಅವಳು ಮಾಡ್ಕೋತಾಳೆ. ಅವಳಿಗೆ ಬೇಕಾಗಿದ್ದನ್ನ ಅವಳು ನೋಡ್ಕೋತಾಳೆ. ಮಧ್ಯದಲ್ಲಿ ನಿನ್ ಹೆಲ್ಪ್ ಅವಳಿಗೆ ಯಾಕೆ? ನೋಡು ಮನೀಷಾ, ಅವಳಿಗೆ ಮೈ ಹುಷಾರಿಲ್ಲ. ಒಂದೊಂದ್ಸಲ ಬೇರೆಯವ್ರು ಹೇಳ್ದೇ ಇದ್ರೆ ಅವ್ರ ಬಗ್ಗೆ ಅವರೇ ಕೇರ್ ತಗೊಳಲ್ಲ. ಈ ವಿಷಯದಲ್ಲಿ ನೀನಾದ್ರೂ ನಾನಾದ್ರೂ ಅಷ್ಟೇ. ಆದ್ರೂ ಒಂದ್ ಚಿಕ್ಕ ವಿಷಯ ಹಿಡ್ಕೊಂಡು ಯಾಕಿಷ್ಟು ದೊಡ್ಡದ್ ಮಾಡ್ತಿದ್ಯಾ? ಓ, ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದೀನಿ ಅನಿಸ್ತಿದ್ಯಾ? ನೋಡು ಮನೀಷಾ, ಯಾವ ವಿಷಯನಾದ್ರೂ ಅದಕ್ಕೆ ಎಷ್ಟು ರಿಯಾಕ್ಟ್ ಮಾಡಬೇಕು ಅಷ್ಟೇ ರಿಯಾಕ್ಟ್ ಮಾಡಬೇಕು. ಎಲ್ಲಿವರೆಗೂ ಯೋಚನೆ ಮಾಡಬೇಕು ಅಷ್ಟೇ ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ಭೂತ್ಗನ್ನಡಿ ಹಿಡಿದು ನೋಡಿದ್ರೆ ಪ್ರತಿಯೊಂದು ದೊಡ್ಡದಾಗೆ ಕಾಣುತ್ತೆ, ತಪ್ಪಾಗೆ ಕಾಣುತ್ತೆ. ಇನ್ನೀ ವಿಷಯದಲ್ಲಿ ನೀನು ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಭಾಗ್ಯ, ನೀನು ಸ್ಟೀಮ್ ತಗೋ. ಸಂಜೆ ಕೂಡ ಇನ್ನೊಂದ್ಸಲ ತಗೋಬೇಕು. ಆಗ ಸ್ವಲ್ಪನಾದ್ರೂ ರಿಲೀಫ್ ಆಗುತ್ತೆ, ಸರಿನಾ? ಬಾ. ಅವಳಿಗೆ ಮೈ ಹುಷಾರಿಲ್ಲ. ಒಂದೊಂದ್ಸಲ ಬೇರೆಯವ್ರು ಹೇಳ್ದೇ ಇದ್ರೆ ಅವ್ರ ಬಗ್ಗೆ ಅವರೇ ಕೇರ್ ತಗೊಳಲ್ಲ. ಈ ವಿಷಯದಲ್ಲಿ ನೀನಾದ್ರೂ ನಾನಾದ್ರೂ ಅಷ್ಟೇ. ನೋಡು ಮನೀಷಾ, ಯಾವ ವಿಷಯನಾದ್ರೂ ಅದಕ್ಕೆ ಎಷ್ಟು ರಿಯಾಕ್ಟ್ ಮಾಡಬೇಕು ಅಷ್ಟೇ ರಿಯಾಕ್ಟ್ ಮಾಡಬೇಕು. ಮನೀಷಾ, ಏನ್ ಮಾಡ್ತಿದ್ಯಾ? ಏನಾಯ್ತು ಮನೀಷಾ? ಯಾಕೆ ಹೀಗೆ ನಿನ್ಗೆ ನೀನೇ ಏಟ್ ಮಾಡ್ಕೋತಿದ್ಯಲ್ಲ? ನಿಂಗ್ ನೋವಾಗ್ತಿಲ್ವಾ? ನನ್ ಮನ್ಸಿಗಾಗಿರೋ ನೋವ್ಗಿಂತ ಈ ನೋವೇನ್ ದೊಡ್ಡದಲ್ಲ ಹಂಸಿಕಾ. ಈಗೇನಾಯ್ತು ಮನೀಷಾ? ಆ ಭಾಗ್ಯಂಗೆ ಹೆಲ್ತ್ ಏನೋ ಸರಿ ಇಲ್ವಂತೆ, ಅದಕ್ಕೆ ನಿನ್ನಣ್ಣ ಪ್ರೀತಿಯಿಂದ ಸ್ಟೀಮ್ ಕೊಡ್ತಿದ್ದ. ಡೇ ಬೈ ಡೇ ಆ ಭಾಗ್ಯ ಮೇಲೆ ಯಾಕೆಷ್ಟು ಪ್ರೀತಿ ಹುಟ್ಕೊಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಅವರಿಬ್ಬರ ಮಧ್ಯ ಆ ಸ್ಟೀಮ್ ಎಷ್ಟು ಬಿಸಿಯಾಗಿದ್ಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ನೊಳಗಿರೋ ಕೋಪ ಮಾತ್ರ ಅಗ್ನಿ ಪರ್ವತದಲ್ಲಿರೋ ಲಾವ ಥರ ಜೋರಾಗಿ ಸಿಡಿತಾನೆ ಇದೆ. ಏನು ಅಣ್ಣ ಭಾಗ್ಯಂಗೆ ಅಷ್ಟೊಂದೆಲ್ಲ ಸೇವೆ ಮಾಡ್ತೀಯನಾ? ಎಸ್ ಹಂಸಿಕಾ, ಆ ಮೇಡಮ್ ಸೀನಿದ್ರೆ ಇವನಿಗೆ ನೆಗಡಿ ಆಗ್ತಿದ್ಯಂತೆ, ಅದಕ್ಕೆ ಎಕ್ಸ್ಟ್ರಾ ಕೇರ್ ತಗೊಂಡು ಓವರ್ ಆಗಾಡ್ತಿದ್ದಾನೆ. ಏನೋ ಮನೀಷಾ, ಅಣ್ಣನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ತಿದೆ. ಒಂದೊಂದ್ಸಲ ಭಾಗ್ಯ ಕಡೆ ತಿರುಗ್ ಕೂಡ ನೋಡಲ್ಲ. ಒಂದೊಂದ್ಸಲ ಈ ತರ ಸೇವೆ ಎಲ್ಲ ಮಾಡ್ತಾ ಇರ್ತಾನೆ. ಒಂದೊಂದ್ಸಲ ನೀನಂದ್ರೆ ಪ್ರಾಣ ಅನ್ನೋ ಹಾಗಿರ್ತಾನೆ. ಇನ್ನೊಂದ್ಸಲ ಭಾಗ್ಯ ಮೇಲೆ ಓ ಅಂತ ಪ್ರೀತಿ ಉಕ್ಕಿ ಹರಿತಿರುತ್ತೆ. ಈ ಗಂಡಸರೆಲ್ಲ ಹೀಗೆ ಹಂಸಿಕಾ,
ಅವ್ರ ಮನ್ಸು ಒಂದ್ ಕಡೆ ಫಾರ್ಮ್ ಆಗಿರೋದೇ ಇಲ್ಲ. ನನ್ನ ಅಣ್ಣ ಮಾತ್ರ ಎಲ್ಲಾ ಗಂಡಸ್ರ ಹಾಗಲ್ಲ ಮನೀಷಾ. ನಿಂಗ್ ಕೂಡ ಚೆನ್ನಾಗ್ ಗೊತ್ತಿದ್ಯಲ್ವಾ? ನಂಗ್ ಗೊತ್ತಿಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ನೋಡು ಮನೀಷಾ, ಈ ತಪ್ಪು ನನ್ನ ಅಣ್ಣಂದಲ್ಲ, ಆ ಭಾಗ್ಯಂದು. ಹೊರ್ಗಡೆ ನಂಗೆ ಗಂಡ ಬೇಡ, ಈ ಮನೆಯವ್ರ ಜೊತೆ ಸಂಬಂಧನೇ ಬೇಡ ಅಂತ ಮೊದ್ಲೆಲ್ಲ ಎಷ್ಟು ಹಾರಾಡ್ತಿದ್ಲು ಇವಳು. ಆದ್ರೆ ಈಗ ಅಣ್ಣನ್ ಬುಟ್ಟಿಗೆ ಹಾಕೊಳ್ಳೋಕೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಹೀಗೆ ಇದ್ರೆ ಪರಿಸ್ಥಿತಿ ಕೈಜಾರ್ ಹೋಗುತ್ತೆ. ಇನ್ ಸ್ವಲ್ಪ ದಿನದಲ್ಲೇ ಭಾಗ್ಯ ಹೋಗ್ತಾಳಲ್ಲ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಆ ಟೈಮ್ನ ತನ್ನ ಅನುಕೂಲಕ್ಕೆ ಯೂಸ್ ಮಾಡ್ಕೋತಿದ್ದಾಳೆ ಅಂತ ನಂಗೆ ಅನುಮಾನ ಬರ್ತಿದೆ. ಇಲ್ಲ ಹಂಸಿಕಾ, ಆ ಹಳ್ಳಿ ಗುಗ್ಗುನ ನಾನಷ್ಟು ಮುಂದೆ ಹೋಗಕ್ ಬಿಡಲ್ಲ. ಈ ಸಿಟಿ ಇಂಟೆಲಿಜೆನ್ಸ್ ಮುಂದೆ ಅಲ್ಲಿ ಹೊಲದಲ್ಲಿ ಕಳೆ ತೆಗೆಯೋ ಆ ಹಳ್ಳಿ ಗುಗ್ಗುನ ಗೆಲ್ಲೋಕ್ ಬಿಡಲ್ಲ. ನಾನ್ ಏನು ಅಂತ ತೋರಿಸ್ತೀನಿ. ನಂದನ್ ಕುಟುಂಬದವರೆಲ್ಲ ಭಾಗ್ಯ ಮೇಲೆ ಅಕ್ಯೂಸ್ ಮಾಡಿ ಬ್ಲೇಮ್ ಮಾಡಿ ಅಸಹ್ಯ ಪಡೋ ಹಾಗೆ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾರ್ ಬೇಕಿತ್ತು? ಮಿತ್ರ ಅಥವಾ ತ್ರಿವಿಕ್ರಮ್ ಅವ್ರನ್ನ ಕರಿತೀರಾ? ಒಂದ್ ನಿಮಿಷ ಕೂತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಇಲ್ಲಿ ಹೇಳೋಣ ಅಂತ ಬಂದ್ವಿ. ಫೋನಲ್ಲಿ ಹೇಳೋದಕ್ಕಿಂತ ಆ ಗುಡ್ ನ್ಯೂಸ್ನ ಡೈರೆಕ್ಟಾಗಿ ಹೇಳೋಣ ಅಂತ ಅನ್ಕೊಂಡ್ವಿ. ಅದೇನು ಅಂತ ಕೇಳೋದಕ್ಕೆ ನಮಗೂ ಬಹಳ ಕುತೂಹಲವಾಗೇ ಇದೆ, ಹೇಳಿ. ಪ್ರತಿ ವರ್ಷ ಟರ್ಕಿಲಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿರೋ ಅವಾರ್ಡ್ ಫಂಕ್ಷನ್ ನಡೆಯೋದು ನಿಮಗೆ ಗೊತ್ತಲ್ವಾ? ಅವರು ಪ್ರತಿ ದೇಶದಲ್ಲೂ ಒಂದೊಂದು ಸ್ಟೇಟ್ ಇಂದ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಓನರ್ಸ್ ನ ಸೆಲೆಕ್ಟ್ ಮಾಡಿ ಅವಾರ್ಡ್ ಕೊಡ್ತಾ ಇರ್ತಾರೆ. ಈ ವರ್ಷ ನಮ್ಮ ಸ್ಟೇಟ್ ಅಲ್ಲಿ ದಿ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಓನರ್ ಅಂತ ಮಿತ್ರ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಬಹಳ ಒಳ್ಳೆ ಸುದ್ದಿನೇ ಹೇಳಿದ್ದೀರಾ. ಮಿತ್ರನ್ಗೆ ಈ ಅವಾರ್ಡ್ ಬರ್ತಾ ಇರೋದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ಅವಾರ್ಡ್ ತಗೊಳಕ್ಕೆ ಮಿತ್ರ ಅವರು ಟರ್ಕಿಗೆ ಹೋಗ್ಬೇಕಾಗತ್ತೆ. ಈಗ ಮಿತ್ರ ಅವರು ಟರ್ಕಿಗೆ ಹೋದ್ರೆ ಅವ್ರ ಜೊತೆಗ್ ನಾನ್ ಇರೋಕ್ಕಾಗಲ್ಲ. ಆದ್ರೆ ಯಾವಾಗ್ಲೂ ಅವ್ರ ಜೊತೆಗೆ ಇರ್ಬೇಕು ಅಂತ, ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ದೀಕ್ಷಿತ್ರು ಹೇಳಿದ್ದಾರೆ. ನಾನ್ ಪಕ್ಕದಲ್ಲಿ ಇಲ್ದೇ ಇದ್ದಾಗ ಮಿತ್ರ ಅವ್ರಿಗೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಈಗೇನ್ ಮಾಡ್ಲಿ? ಈ ಅವಾರ್ಡ್ ಫಂಕ್ಷನ್ಗೆ ಮಿತ್ರ ಅವ್ರ ಜೊತೆ ಅವರ ಹೆಂಡತಿ ಭಾಗ್ಯ ಅವರು ಕೂಡ ಟರ್ಕಿಗೆ ಹೋಗೋದಿಕ್ಕೆ ಎಲ್ಲ ಏರ್ಪಾಟು ಮಾಡಿದೀವಿ. ನಿನ್ನ ಮಗನ ಜಾತಕದಲ್ಲಿ ಗಂಡಾಂತರ ಇದೆ, ಆದ್ರೆ ಅದು ನಿನ್ನ ಸೊಸೆ ನಿನ್ನ ಮಗನ ಜೊತೆ ಇದ್ದಾಗ ಮಾತ್ರ ನಿನ್ನ ಮಗನನ್ನ ಸಾವಿನ ಕಡೆ ಎಳೆಯೋಕ್ಕಾಗದು. ನಿನ್ನ ಮಗನಿಂದ ನಿನ್ನ ಸೊಸೆ ಎಷ್ಟು ದೂರದಲ್ಲಿರ್ತಾರೋ ಅಷ್ಟೇ ಒಳ್ಳೇದು. ಮಿತ್ರನ್ ಜೊತೆಗೆ ಅವನ್ ಹೆಂಡತಿಗ್ ಮಾತ್ರ ಜೊತೆಗೆ ಹೋಗೋ ಅವಕಾಶ ಇರೋದಾ? ಅಂದ್ರೆ ಅದು ಮೇಡಮ್, ಫಸ್ಟ್ ಪ್ರಿಯಾರಿಟಿ ಮಿತ್ರ ಅವ್ರ ವೈಫ್ಗೆ ಕೊಡ್ತಾರೆ. ಇಲ್ಲದೆ ಇದ್ರೆ ಮಿತ್ರ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಾದರೂ ಹೋಗೋ ಅವಕಾಶ ಇರುತ್ತೆ. ಈ ಫಾರ್ಮ್ನ ಫಿಲಪ್ ಮಾಡ್ಕೊಡಿ, ಫರ್ದರ್ ಪ್ರೋಸೆಸ್ ಎಲ್ಲ ನಾವು ನೋಡ್ಕೊಳ್ತೀವಿ. ಹಾಗೆ ಆಗ್ಲಿ.
ಬರ್ತೀವಿ. ಒಳ್ಳೇದು. ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಸನ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಹಾಗಾದ್ರೆ ಆದಷ್ಟು ಬೇಗ ಮಿತ್ರ ಮತ್ತೆ ಭಾಗ್ಯ ಟರ್ಕಿಗೆ ಹೋಗ್ತಾರೆ ಅಂತ ಆಯ್ತು. ಮಿತ್ರನ್ ಜೊತೆ ಭಾಗ್ಯ ಹೋಗೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಇದೇನಿದು ಅರವಿಂದ? ಮಿತ್ರನ ಜೊತೆ ಫಂಕ್ಷನ್ಗೆ ಮಿತ್ರನ ಹೆಂಡತಿಯಾಗಿ ಭಾಗ್ಯ ಆಗೋದಕ್ಕೆ ಹೋಗೋದಕ್ಕೆ ಹಕ್ಕಿದೆ ಅಂತ ಅವ್ರು ಹೇಳಿದ್ರಲ್ಲ. ಯಾರು ಏನೇ ಹೇಳಿದ್ರು ಮಿತ್ರನ್ ಜೊತೆ ಭಾಗ್ಯ ಹೋಗೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಅತ್ತೆ ಹೇಳಿದ್ನ ಕೇಳಿ ಮಿತ್ರ ಅವರು ಒಬ್ರೇ ಹೋದ್ರೆ ಅಲ್ಲಿ ಮಿತ್ರ ಅವ್ರ ಜೊತೆ ನಾನು ಇರೋಕ್ಕಾಗಲ್ಲ. ಅವ್ರು ತಿರ್ಗಾ ಬರೋವರೆಗೂ ನಾನಿಲ್ಲಿ ಪ್ರತಿ ಕ್ಷಣ ಹೆದರ್ತಾ ಇರ್ಬೇಕಾಗತ್ತೆ. ಏನ್ ಮಾಡೋದು? ಅರವಿಂದ, ವ್ಯವಹಾರದ ವಿಷಯದಲ್ಲಿ ನಮ್ಮ ಕುಟುಂಬದ ಕಲಹಗಳನ್ನು ಬೆರೆಸದೇ ಇದ್ರೆ ಒಳ್ಳೇದು ಅನ್ಸುತ್ತೆ. ದಯವಿಟ್ಟು ಈ ವಿಷಯದಲ್ಲಿ ಭಾಗ್ಯ ಮೇಲೆ ಬೆರಳು ತೋರಿಸದೆ ಸುಮ್ಮನೆ ಇದ್ರೆ ಒಳ್ಳೇದು. ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ರೀ? ಭಾಗ್ಯ ಮಿತ್ರನ್ ಪಕ್ಕದಲ್ಲಿ ಇರೋಷ್ಟು ಸಮಯ ಮಿತ್ರಂಗ್ ಏನಾಗತ್ತೋ ಅಂತ ಭಯ ಪಟ್ಕೊಂಡ್ ಬದುಕ್ತಾ ಇದ್ದೀನಿ. ಅಂಥದ್ರಲ್ಲಿ ಭಾಗ್ಯನ ಅಷ್ಟು ದೂರ ಮಿತ್ರನ್ ಜೊತೆ ಹೇಗ್ ಕಳಿಸ್ತೀನಿ ಅಂತ ಅನ್ಕೋತಾ ಇದ್ದೀರಾ? ಮುರಿದೋಗ್ತಾ ಇರೋ ಅವರಿಬ್ರು ಸಂಬಂಧನ ಈ ರೀತಿ ಒಕೇಶನ್ಸ್ಗಳಲ್ಲಿ ಒಟ್ಟಿಗೆ ಕಳಿಸ್ತಾ ಮತ್ತೆ ಜೋಡಿಸೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಬೇಕು ಅಂದ್ರೆ ಮಿತ್ರನ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮನಿಷಾ ಹೋಗ್ತಾಳೆ. ಮಾಮ್, ನಾನು ಮಾತಾಡ್ಬೋದಾ? ನಾನು ನನ್ನ ಜೊತೆ ಟರ್ಕಿಗೆ ಭಾಗ್ಯನ ಕರ್ಕೊಂಡು ಹೋಗೋಣ ಅಂತಿದ್ದೆ. ಇದೇನ್ ಮಾತಾಡ್ತಿದ್ಯಾ ಅಣ್ಣ? ಮಾಮ್ ಅಷ್ಟು ಶೋರ್ ಆಗಿ ಹೇಳಿದ್ಮೇಲೂ ಕೂಡ ಇಂಥ ಡಿಸಿಷನ್ ಯಾಕೆ ತಗೋತಿದ್ಯಾ? ಹನ್ಸಿಕಾ, ಕೆಲವು ಪರಿಸ್ಥಿತಿಗಳಿಗೆ ಹೀಗೆ ನಿರ್ಧಾರ ತಗೋಬೇಕಾಗತ್ತೆ. ಅದು ಹೇಳಿದ್ರೆ ಅರ್ಥ ಆಗಲ್ಲ. ನೀವಾಗೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಏನ್ ಅರ್ಥ ಮಾಡ್ಕೋಬೇಕು ಮಿತ್ರ? ಭಾಗ್ಯ ನಿನ್ ಜೊತೆಗೆ ಬರೋದು ನನಗಿಷ್ಟ ಇಲ್ಲ. ಮಾಮ್, ಈ ವಿಷಯದಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋದು ನನಗಿಷ್ಟ ಇಲ್ಲ. ಯಾಕಂದರೆ ಭಾಗ್ಯನ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ವಾಟ್ ಆರ್ ಯು ಟಾಕಿಂಗ್ ಮಿತ್ರ? ಆಂಟಿಗೆ ಇಷ್ಟ ಅಲ್ಲ ಅಂತ ಹೇಳಿದ್ರು ನೀನ್ ಯಾಕೆ ಕೇಳ್ತಿಲ್ಲ? ಆಂಟಿಗಷ್ಟೇ ಅಲ್ಲ, ನನಗ್ ಕೂಡ ನೀನ್ ಭಾಗ್ಯನ್ ಕರ್ಕೊಂಡು ಹೋಗೋದು ಇಷ್ಟ ಇಲ್ಲ. ಮನುಷ್ಯ, ನೀನು ಸ್ವಲ್ಪ ಸುಮ್ಮನಿರ್ತೀಯ? ನಾನು ಮಾಮ್ ಹತ್ರ ಮಾತಾಡ್ತಿರೋದು. ಮಾತಾಡೋದಕ್ಕೆ ಇನ್ನೇನು ಇಲ್ಲ ಮಿತ್ರ. ನೀನ್ ನಿರ್ಧಾರ ತಗೊಂಡಾದ್ಮೇಲೆ ನನ್ ಜೊತೆ ಮಾತಾಡೋದಕ್ಕೆ ಏನಿದೆ? ಅಣ್ಣ, ನೀನ್ ಯಾಕೆ ಹೀಗೆ ಡಿಸಿಷನ್ ತಗೊಂಡೆ ಅಂತ ನಮ್ಗಂತೂ ಅರ್ಥ ಆಗ್ತಿಲ್ಲ.
ಅಮ್ಮ ಭಾಗ್ಯ, ಮಿತ್ರನ್ ಜೊತೆ ನೀನು ಹೋಗ್ತಾ ಇರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದ್ಯಮ್ಮ. ಅವ್ರ ಪಕ್ಕದಲ್ಲೇ ಇದ್ದು ಅವ್ರನ್ನ ಕಾಪಾಡ್ಕೋಬಹುದು ಅನ್ನೋ ಸಂತೋಷ ನಂಗ್ ಕೂಡ ಇದೆ ಮಾವ. ಆದ್ರೆ ಅತ್ತೆ ಮಾತ್ಗೂ ವಿರುದ್ಧ ಹೋಗಿ ಮಿತ್ರವ್ರು ಯಾಕಿಂತ ನಿರ್ಧಾರಕ್ ಬಂದ್ರು? ಅಯ್ಯೋ, ಮಿತ್ರನ ಬಗ್ಗೆ ನಿನ್ಗಿನ್ನೂ ಪೂರ್ತಿಯಾಗಿ ಗೊತ್ತಾಗ್ಲಿಲ್ವಲ್ಲಮ್ಮ. ಅವನಿಗೂ ನಿನ್ ಮೇಲೆ ಪ್ರೀತಿ ಇದೆ. ಅದಕ್ಕೆ ಅವ್ರ ಅಮ್ಮನಿಗೆ ಎದುರುತ್ರ ಕೊಟ್ಟಿದ್ದಾನೆ. ನಿನ್ನ ಮೇಲಿರೋ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನ್ ಪ್ರೀತಿನ ನೀನ್ ಅರ್ಥ ಮಾಡ್ಕೋ ಸಾಕು. ನಾನು ನನ್ನ ಜೊತೆ ಟರ್ಕಿಗೆ ಭಾಗ್ಯನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಮಾಮ್ ಅಷ್ಟು ಶೋರ್ ಆಗಿ ಹೇಳಿದ್ಮೇಲೂ ಕೂಡ ಇಂಥ ಡಿಸಿಷನ್ ಯಾಕೆ ತಗೋತಿದ್ಯಾ? ಅದು ಹೇಳಿದ್ರೆ ಅರ್ಥ ಆಗಲ್ಲ. ನೀವಾಗೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಮಾಮ್, ಈ ವಿಷಯದಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋದು ನನಗಿಷ್ಟ ಇಲ್ಲ. ಯಾಕಂದ್ರೆ ಭಾಗ್ಯನ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಮಾಮ್, ನಿಮಗೆ ನನ್ನ ಮೇಲೆ ಕೋಪನಾ? ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿನ್ ನಿರ್ಧಾರನ ಬದಲಾಯಿಸ್ಕೋತೀಯಾ? ಬೇಡ ಅಂತ ಹೇಳ್ದೆ ಅಂತ ನೀನ್ ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೋತೀಯಾ? ಅದು ಹಾಗಲ್ಲ ಮಾಮ್. ನನ್ಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ನಿನ್ಗಿಷ್ಟ ಬಂದ ಹಾಗೆ ಮಾಡ್ತಾ ಇದೆಯಲ್ವಾ? ಮಾಮ್, ಒಂದ್ಸಲ ನಾನು ಯಾಕೆ ಹಾಗೆ ಹೇಳಿದೆ, ಯಾಕೆ ನಿಮ್ಮ ಮಾತಿಗೆ ವಿರುದ್ಧ ಹೋದೆ ಅಂತ ನೀವು ಒಂದು ಸಲನಾದ್ರೂ ಯೋಚನೆ ಮಾಡ್ಬೋದಿತ್ತಲ್ವಾ ಮಾಮ್? ಇನ್ನು ಏನ್ ಯೋಚನೆ ಮಾಡ್ಬೇಕು ಮಿತ್ರ? ನನ್ ಮಾತಿಗೆ ಯಾವತ್ತೂ ಎದುರು ಮಾತಾಡಿದ್ದೇ ಇಲ್ಲ. ನಾನ್ ಹಾಕಿದ ಗೇಟನ್ನ ನೀನ್ ಯಾವತ್ತೂ ದಾಟಿದ್ದೇ ಇಲ್ಲ. ಆದ್ರೆ ಮೊಟ್ಟ ಮೊದಲನೇ ಸಾರಿ ಗಮನಿಸ್ತಾ ಇದ್ದೀನಿ, ನನ್ ಮಾತಿಗೆ ಎದುರು ಮಾತಾಡ್ತಿದ್ಯಾ. ನಾನ್ ಬೇಡ ಅಂದಿದ್ದನ್ನ ನೀನ್ ಬೇಕು ಅಂತಿದ್ಯಾ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಇತ್ತೀಚೆಗೆ ನೀನು ನನ್ ಕೈ ಜಾರ್ ಹೋಗ್ತಿದ್ಯಾ ಅಂತ ನಿರೂಪಿಸೋದಕ್ಕೆ. ಹೀಗೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡಬೇಡಿ ಮಾಮ್. ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ಭಾಗ್ಯನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಕಾರಣ ಇದೆ. ಏನ್ ಕಾರಣಗಳಿದೆ ಮಿತ್ರ? ಬಿಡ್ಬೇಕಾಗಿರೋ ಹುಡುಗಿನ ಇನ್ನು ಜೊತೆಗೆ ಇಟ್ಕೋತೀನಿ ಅಂತ ಇದ್ಯಾ? ಹೊರಗಿನೋಳ್ ತರ ನೋಡ್ಬೇಕಾಗಿರೋ ಭಾಗ್ಯನ ಮೇಲೆ ಪ್ರೀತಿ ತೋರ್ಸಕ್ ಹೊರಟಿದ್ಯಾ? ಮಾಮ್, ಇದು ಭಾಗ್ಯನ ಮೇಲೆ ಪ್ರೀತಿ ತೋರಿಸ್ತಿರೋದಲ್ಲ, ಇದು ಕಟ್ ಹಾಕ್ತಿರೋದು ಅಲ್ಲ. ನನ್ನ ಜಾಗ್ರತೆಯಲ್ಲಿ ನಾನಿರೋದು. ನೋಡಿ ಮಾಮ್, ನಮ್ಮ ವೈಯಕ್ತಿಕ ವಿಷಯಗಳು ಯಾವತ್ತೂ ನಮ್ಮ ಕೆಲಸದ ಮೇಲೆ ಪರಿಣಾಮ ಬೀರಬಾರ್ದು. ಈಗಾಗಲೇ ನನ್ನ ಮದುವೆ ವಿಷಯ, ಡಿವೋರ್ಸ್ ವಿಷಯ ತುಂಬ ಜನಕ್ಕೆ ಗೊತ್ತಿದೆ. ನಂದನ್ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬೀಳ್ತಾನೆ ಇದೆ. ಇಂಥ ಅವಾರ್ಡ್ ಫಂಕ್ಷನಲ್ಲೂ ಕೂಡ ನನ್ನ ಮದುವೆ ಬಗ್ಗೆ ಆಗಲಿ, ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ತಪ್ಪಾಗಿ ಮಾತಾಡೋದು ನನಗಿಷ್ಟ ಇಲ್ಲ. ನಾನೀಗ ಭಾಗ್ಯನ ಕರ್ಕೊಂಡು ಹೋಗದೆ ಇದ್ರೆ ಫಂಕ್ಷನಲ್ಲೋ ನಾಳೆ ಪ್ರೆಸ್ಸಲ್ಲೋ ಈ ಪ್ರಶ್ನೆ ಹೊರಗೆ ಬರುತ್ತೆ. ಮತ್ತೊಂದು ಸಲ ನಮ್ಮ ಕುಟುಂಬದ ಬಗ್ಗೆ ಎಲ್ಲರೂ ಮಾತಾಡೋ ಹಾಗಾಗತ್ತೆ. ನೀವು ಹೇಳ್ದಾಗೆ ಆ ಭಾಗ್ಯನ ಅವಾಯ್ಡ್ ಮಾಡೋದು, ದೂರ ಇಡೋದು ದೊಡ್ಡ ವಿಷಯ ಏನಲ್ಲ ಮಾಮ್. ಆದರೆ ಅದರಿಂದ ನನ್ನ ಬಿಸ್ನೆಸ್ಗೆ, ನನ್ನ ಕೆರಿಯರ್ಗೆ ಯಾವ ಥರ ತೊಂದರೆನೂ ಆಗಬಾರ್ದು. ಯಾರ ಕೆಟ್ಟದಾಗ ಮಾತಾಡೋ ಅವಕಾಶನೂ ಕೊಡಬಾರ್ದು. ಆ ಮಾತೆಲ್ಲ ಶುರುವಾಯ್ತು ಅಂದರೆ ಮೊದಲು ಟಾರ್ಗೆಟ್ ಆಗೋದು ನೀವು.
ಎಲ್ಲರೂ ನಿಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದು. ಅಯ್ಯೋ, ಮಿತ್ರನ ಬಗ್ಗೆ ನಿನಗಿನ್ನೂ ಪೂರ್ತಿಯಾಗಿ ಗೊತ್ತಾಗ್ಲಿಲ್ವಲ್ಲಮ್ಮ. ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ. ಅದಕ್ಕೆ ಅವ್ರ ಅಮ್ಮನಿಗೆ ಎದುರುತ್ತರ ಕೊಟ್ಟಿದ್ದಾನೆ. ನಿನ್ನ ಮೇಲಿರೋ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾನೆ. ನನ್ನ ಬಿಸ್ನೆಸ್ಗೆ ನನ್ನ ಕೆರಿಯರ್ಗೆ ಯಾವ ಥರದ ಪ್ರಾಬ್ಲಮ್ಮು ಆಗಬಾರ್ದು.